ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಶನಿದೇವರ ಪ್ರಮಾಣ, ದೇವರ ಪಾದಕ್ಕೆ ಹಣ ಹಾಕಿದ್ದನ್ನು ನೆನಪಿಸಿಕೊಂಡ ಟಿ ಸೋಮಶೇಖರ್. ಶನಿದೇವರ ಪಾದಕ್ಕೆ ಹಣ ಹಾಕಿದ್ದನ್ನು ನೆನಪಿಸಿಕೊಂಡ ಟಿ ಸೋಮಶೇಖರ್. ಕಾವೇರಿ ಕೃಷ್ಣಪ್ಪನವರನ್ನ ಕೊಂಡಾಡಿದ ಮಾಜಿ ಸಹಕಾರ ಸಚಿವ ಕೆ ಸುರೇಶ್ ಎರಡನೇ ಕುರಿಯನ್ನಾಗುತ್ತಾರೆ, ಕೃಷ್ಣಪ್ಪ ಅಭಿಪ್ರಾಯ. ಕೆ ಸುರೇಶ್ ಎರಡನೇ ಕುರಿಯನ್ನಾಗುತ್ತಾರೆ, ಕೃಷ್ಣಪ್ಪ ಅಭಿಪ್ರಾಯ. ಏನ್ರಿ ಇದು? ಒಂದು ಕಡೆ ಶನಿದೇವರ ಪ್ರಮಾಣ, ದೇವರ ಪಾದಕ್ಕೆ ಹಣ ಹಾಕಿದ್ದನ್ನು ನೆನಪಿಸಿಕೊಂಡ STS ಅಂತೀರಿ, ಇನ್ನೊಂದು ಕಡೆ ಕೆ ಸುರೇಶ್ ಎರಡನೇ ಕುರಿಯನ್ನಾಗ್ತಾರೆ, ಕೃಷ್ಣಪ್ಪನವರ ಅಭಿಪ್ರಾಯ ಅಂತ ಹೇಳ್ತೀರಿ ಅನ್ನುವಂಥ ಮಾತುಗಳನ್ನು ನೀವು ಕೇಳ್ತಾ ಇರ್ಬೋದು. ಇವತ್ತು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ನಿಯಮಿತ ಹಾಗೂ ಬಮುಲ್ ಕಲ್ಯಾಣ ಟ್ರಸ್ಟ್ ಬೆಂಗಳೂರು ದಕ್ಷಿಣ ಮತಕ್ಷೇತ್ರ ಇವರ ಆಶ್ರಯಗಳಿಗೆ ಕೆಂಗೇರಿ ಉಪನಗರದ ರಂಗಲಕ್ಷ್ಮಿ ಪಾರ್ಟಿ ಹಾಲ್ನಲ್ಲಿ ಪ್ರತಿಭಾ ಪುರಸ್ಕಾರ ನಡೆಯಿತು. 2024-25 ಸಾಲಿನಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಂಘ ಸಿಬ್ಬಂದಿಗಳಿಗೆ ಪ್ರಶಸ್ತಿ, ಹಾಗೆಯೇ ಅತಿ ಹೆಚ್ಚು ಅಂಕವನ್ನು ಪಡೆದ ರೈತ ಮಕ್ಕಳಿಗೆ, ಅಂದರೆ ಹಾಲು ಉತ್ಪಾದನೆಯನ್ನು ಮಾಡ್ತಾ ಇರತಕ್ಕಂಥ ರೈತ ಕುಟುಂಬದ ಮಕ್ಕಳನ್ನು, ಪ್ರತಿಭಾನ್ವಿತ ಮಕ್ಕಳನ್ನು ಪ್ರತಿಭಾ ಪುರಸ್ಕಾರದ ಮೂಲಕವಾಗಿ ನಗದು ಬಹುಮಾನವನ್ನು ನೀಡುವುದರ ಮೂಲಕವಾಗಿ ಅವ್ರನ್ನ ಅಭಿನಂದನೆ ಮಾಡಿದಂಥ ಕಾರ್ಯಕ್ರಮ ಕೂಡ ನಡೀತು. ವಿಶಿಷ್ಟವಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಟಿ ಸೋಮಶೇಖರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡ್ತಾ ಹೇಳಿದ್ರು, ಹಾಲು ಒಕ್ಕೂಟದೊಳಗೆ ಏನು ನಡೀತಾ ಇದೆ ಕಾರ್ಯಕ್ರಮ ನಿಜಕ್ಕೂ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ, ಆದರೆ ಎಲ್ಲ ಒಂದು ಕಡೆಗೆ ಒಂದಷ್ಟು ವ್ಯತ್ಯಾಸವಾಗ್ತಿದೆಯಲ್ಲ ಅನ್ನುವಂಥ ಆಲೋಚನೆಗಳು ಬರ್ತಾ ಇದೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಬಮೂಲಿಗೆ ನಡೆದಂಥ ಚುನಾವಣೆಯಲ್ಲಿ ಕಾವೇರಿ ಕೃಷ್ಣಪ್ಪ KM ಕೃಷ್ಣಯ್ಯನವರನ್ನ ಗೆಲ್ಲಿಸಿಕೊಳ್ಳಬೇಕು ಅಂತ ಹೇಳಿದಾಗ ನನ್ನ ಮೇಲೆ ಅನೇಕರು ಆರೋಪಗಳನ್ನು ಮಾಡಿದ್ರು. ಆ ಬಸ್ಸಿನ ಡ್ರೈವರ್ ಆಗಿದ್ದಾರೆ ಸೋಮಶೇಖರ್ ಅಂತ ಹೇಳಿದ್ರು, ಆ ಬಸ್ಸಿನ ಕ್ಲೀನರ್ ಆಗಿದ್ದಾರೆ ಅಂತ ಹೇಳಿದ್ರು. ಯಾರು ಏನೇ ಹೇಳಲಿ, ಕ್ಲೀನರ್ ಆಗುವುದು ಕಡಿಮೆ ದರ್ಜೆಯ ಕೆಲಸವಲ್ಲ, ಕಳ್ಳತನ ಮಾಡುವುದು ಕಡಿಮೆ ದರ್ಜೆಯ ಕೆಲಸವಿನಃ ಕ್ಲೀನರ್ ಆಗುವುದಲ್ಲ. ನಾನು ಕ್ಲೀನರ್ ಆಗಿ ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇನೆ ಸಮಾಜ ಹಿತದೃಷ್ಟಿಯಿಂದ ಅಂತ ಹೇಳ್ತಾ ಎಂತಹ ಪರಿಸ್ಥಿತಿ ಬಂದಿತ್ತು ಅವತ್ತು ಅಂತ ಹೇಳಿದ್ರೆ, ಶನಿದೇವರ ಪಾದದ ಮೇಲೆ ಆಣೆಯನ್ನಿಟ್ಟಂಥವ್ರು ಆ ಪಾದಕ್ಕೆ ತಕ್ಷಣವೇ ಹಣವನ್ನು ಹಾಕಿದ್ರು. ಆಗ ನನಗೆ ಅನುಮಾನ ಬಂತು, ಕೃಷ್ಣಯ್ಯ ಯೋಚನೆ ಮಾಡು ಅಂತ ಹೇಳಿದೆ. ಒಂದಷ್ಟು ಜನ ಕೈ ಕೊಟ್ಟರು, ಇನ್ನು 65 ಜನ ಕೈ ಹಿಡಿದ್ರು ಅಂತ ಹೇಳಿದ್ರು. ಆ ಹಳೆಯದನ್ನು ಶನಿದೇವರ ಪ್ರಮಾಣ, ದೇವರ ಪಾದಕ್ಕೆ ಹಣ ಹಾಕಿದ್ದನ್ನು ನೆನಪಿಸ್ಕೊಂಡ ಟಿ ಸೋಮಶೇಖರ್ ಮುಂದುವರೆದು ಮಾತನ್ನು ಹೇಳಿದ್ರು. ಕೃಷ್ಣಪ್ಪನವರು, ಕಾವೇರಿ ಕೃಷ್ಣಪ್ಪನವರು ಮಾಡ್ತಾ ಇರ್ತಕ್ಕಂಥ ಕೆಲಸ 24/7 ಬರೀ ಡೈರಿ ಕೆಲಸವನ್ನೇ ಮಾಡ್ತಾಯಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಅವರ ಗೆಲುವಿಗೆ ಸದಾ ನಾನು ಅವ್ರ ಜೊತೆಲಿರ್ತೇನೆ, ಅತ್ಯುತ್ತಮವಾದ ಸೇವೆಯನ್ನು ಮಾಡ್ತಾಯಿದ್ದಾರೆ ಅಂತೇಳಿ ಮಾಜಿ ಸಹಕಾರ ಸಚಿವ ಟಿ ಸೋಮಶೇಖರ್ ಕೃಷ್ಣಪ್ಪನವರ ಕಾರ್ಯವನ್ನು ಕೊಂಡಾಡಿದ್ರು. ಕ್ಷೇತ್ರಕ್ಕೆ ಹರೀಶ್ ಡೈರೆಕ್ಟರ್ ಆಗಿದ್ದರು. 5 ವರ್ಷ ಒಂದೇ ಒಂದು ಸಣ್ಣ ಕಂಪ್ಲೇಂಟ್ ಬರದೇ ಇರ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸ ಕೂಡ ಮಾಡಿದ್ರು. ಇದಾದ್ಮೇಲೆ ನಮ್ಮ ಕೃಷ್ಣಯ್ಯನವರು ಏನು ಹೇಳಬೇಕಾದಿಲ್ಲ, 24x7 ಡೈರಿ ಕೆಲಸ ಮಾಡ್ತಕ್ಕಂಥದ್ದು. ಡೈರಿಯನ್ನು ಅವ್ರಿಗೇನು ಸಹಾಯ ಬೇಕು ರೈತರಿಗೆ, ಆಮೇಲೆ ಹೆಡ್ ಆಫೀಸಿಂದ ಏನೆಲ್ಲ ಯೋಜನೆಗಳು ಆ ಡೈರಿಗೆ ತರ್ಬೋದು, ಅದೆಲ್ಲವನ್ನು ಕೂಡ ಬೇರೆ ಯೋಚನೆಯೇ ಮಾಡೋದಿಲ್ಲ ಕೃಷ್ಣಯ್ಯನವರು. ನಾವು ಅವ್ರನ್ನ ಗೆಲ್ಸೋದಕ್ಕೂ ಸಾರ್ಥಕ ಆಯ್ತದೆ. ಪ್ರತಿಯೊಂದು ಡೈರಿಗೂ ಕೂಡ ಸ್ವಂತ ಕಟ್ಟಡ ಕಟ್ತಕ್ಕಂಥದ್ದಕ್ಕೆ ಫಸ್ಟ್ ಲೆಟ್ರ್ ಇಟ್ಕೊಂಡು ನಮ್ಮ ಹತ್ರಕ್ಕೆ ಬರ್ತಾರೆ. ನಾನು ಫಸ್ಟ್ ಕೇಳಿದ್ರು ಕೃಷ್ಣಯ್ಯನವರಿಗೆ, ಇವ್ರು ನಿನ್ಗೆ ಓಟ್ ಹಾಕವ್ರ? ಯಾಕೆ ಅಂತಂದರೆ 113 ಜನ ಶನಿಮಹಾತ್ಮ ದೇವಸ್ಥಾನದಲ್ಲಿ ನಾನೇ ಏನು ಹೇಳಿದೆ, ದೇವಸ್ಥಾನ ಕರ್ಕೊಂಡು ಹೋಗಿ ಬಸ್ಸಲ್ಲಿ ನನ್ನನ್ನು ಟೀಕೆ ಮಾಡಿದ್ರು. ಬಸ್ ಕ್ಲೀನರ್ ಜಾಗದಲ್ಲಿ ಕುಂತವನೇ ಶಾಸಕ ಅಂತೇಳಿ ಕೆಲವ್ರು ಅದು ಮಾಡಿದ್ರು. ಕಂಡಕ್ಟರ್ ಕೆಲಸ ಮಾಡ್ತಾವನೆ, ಕ್ಲೀನರ್ ಕೆಲಸ ಮಾಡ್ತಾನೆ, ತೊಂದರೆ ಇಲ್ಲ. ನಾನೇನು ಕಳ್ತನ ಮಾಡ್ತಾ ಇದ್ದೀನ? ಕ್ಲೀನರ್ ಕೆಲಸ ಅದೇನು ಅವಮಾನನಲ್ಲ. ಕರ್ಕೊಬಂದು ಶನಿಮಹಾತ್ಮನ ದೇವಸ್ಥಾನದಲ್ಲಿ ದೇವಸ್ಥಾನ ಮುಂದೆ ಶನಿಮಹಾತ್ಮನ ವಿಗ್ರಹ ಇಟ್ಟು ಅದರಲ್ಲಿ ಹಾಲು ಹಾಕಿ ಎಲ್ಲನೂ ಪ್ರಮಾಣ ಮಾಡಿದೆ, ಇಂಥವನಿಗೇನೆ ಹಾಕ್ಬೇಕು. ಅದರಲ್ಲಿ ಪುಣ್ಯಾತ್ಮರು 65 ಜನ ಹಾಕದ. ಅಲ್ಲಿ ನನ್ನ ಎದುರುಗಡೆನೆ ಕೆಲವರೆಲ್ಲ ದುಡ್ಡು ಹಾಕ್ತಾ ಇದ್ರು. ಇದೇನಲ್ಲ ಇಲ್ಲೇ ದುಡ್ಡು ಹಾಕ್ತಾವ್ರಲ್ಲ ಅನ್ಕೊಂಡು ಹೋಯ್ದು ಏಟೆ ಇದು ಅಂತ. ಅವ್ರ ಮನಸ್ಸಲ್ಲಿ ತಪ್ಪಾಗಿದ್ರೆ ಕ್ಷಮಿಸಪ್ಪ ಶನಿಮಹಾತ್ಮ ಅಂತೇಳಿ ಮೋಸ್ಟ್ಲಿ ಅವರು ಅಲ್ಲೇ ದುಡ್ಡು ಹಾಕ್ಬಿಟ್ಟಾರೆ ಅಂತ ಕಾಣ್ತದೆ. ಅದು ಯಾವುದು ಬರಲಿಲ್ಲ. ಸದ್ಯಕ್ಕೆ 65 ಜನ ಬಂದರು, ಕೃಷ್ಣಯ್ಯನವ್ರು ಗೆದ್ದರು, ಒಳ್ಳೆ ಕೆಲಸ ಮಾಡ್ತಿದ್ದಾರೆ.
ಈಗ ಸ್ವಂತ ಕಟ್ಟಡ ಬೇಕು ಅಂತಕ್ಕಂಥದ್ದು ನಮ್ಮ ಬಂಡೆಮಠ ರೋಡಲ್ಲಿ ಬಹಳ ಚೆನ್ನಾಗಿದೆ. ಸುಮಾರು 4 ಕೋಟಿ ಕಟ್ಟಬೇಕು ಅಂತಕ್ಕಂಥದ್ದು ಹೌಸಿಂಗ್ ಬೋರ್ಡ್ದು ಆದೇಶ. ಆದರೆ DK ಸುರೇಶು ಮತ್ತು CM ನನ್ನ ಕ್ಷೇತ್ರದಲ್ಲಿ ಒಂದು 5 ಎಕರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ಗೆ ಕೊಟ್ಟರು. BDAಲಿ 22 ಕೋಟಿ ಕಟ್ಟಬೇಕು ಅಂತ ಕೊಟ್ಟಿದ್ದರು. ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೆ, ಸರ್ಕಾರಿ ಶಾಲೆ ಕಟ್ತೀನಿ ಅಂದ್ಯಾ, 22 ಕೋಟಿ ಯಾಕೆ ಕಟ್ಟಬೇಕು, ಕೇವಲ 5%ಗೆ ಅದನ್ನು ಕೊಡಿಸ್ತೀನಿ ಅಂತೇಳಿ ಕ್ಯಾಬಿನೆಟ್ಗೆ ತಂದು 5 ಎಕರೆನ 22 ಕೋಟಿ ಕಟ್ಟಿಸ್ಲಿಲ್ಲ, 1,20,00,000 ಮಾತ್ರ ಕಟ್ಟಿಸಿ 5 ಎಕರೆನ ಪ್ರಥಮ ದರ್ಜೆ ಕಾಲೇಜಿಗೆ ನನ್ನ ಕ್ಷೇತ್ರದಲ್ಲಿ ಕೊಡಿಸಿದ್ರು. ಅದಕ್ಕೆ ಈಗ 4 ಕೋಟಿ ಏನು ಕೇಳ್ತಿದ್ದಾರೆ ಅದನ್ನ ಕ್ಯಾಬಿನೆಟ್ ತಂದು 5ರಿಂದ 10% ಮಾಡಿದ್ರೆ ಅದು ಡೈರಿನ ಒಂದು ಶಾಶ್ವತ ರೈತರ ಪರ ಡೈರಿನ ಕಟ್ಕೊಳ್ತಕ್ಕಂಥ ಅದಕ್ಕೆ ಅನುಕೂಲ ಆಗ್ತದೆ. ಎರಡನೇದು ಸೋಮನಹಳ್ಳಿಯಲ್ಲಿ ಸುಮಾರು 85 ಎಕರೆ ಇದೆ, ಸರ್ಕಾರಿ ಜಮೀನಿದೆ. ಅದರಲ್ಲಿ ಕಾಲೇಜು APS ಕಾಲೇಜು ಅದೇನೇನ ಬೇರೆ ಕಟ್ತಿದ್ದಾರೆ. ಒಂದು 30-35 ಎಕರೆ ಅದನ್ನು ಕ್ಯಾಬಿನೆಟ್ಗೆ ತಂದು ಬೆಂಗಳೂರು ಡೈರಿನ ಅಲ್ಲಿಗೆ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದು ಏನೋ ಡೈರಿ ಅವರು ಅವರೆಲ್ಲ ಅದು ಒಂದು ಒಳ್ಳೆಯ ಕೆಲಸವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಅವರು 24x7 ಮೊನ್ನೆ ಒಂದು ಸಭೆಯಲ್ಲಿ ಹೇಳ್ತಾ ಇದ್ರು ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳು, ಸುರೇಶ್ ಎಲ್ಲಪ್ಪ ನೀನು ಯಾಕೆ ಡೈರಿ ಅಧ್ಯಕ್ಷ ಮಾಡಿದೆ, ನನ್ನ ತಪ್ಪಾಗ್ಬಿಟ್ಟದೆ, ನೀನು ನನ್ನ ಕೈಗೆ ಸಿಗ್ತಾ ಇಲ್ಲ, ಬರೀ ಡೈರಿ ಕೆಲಸ ಮಾಡ್ತಾ ಇದೀಯಾ ಅಂತ ಸುರೇಶ್ ಅವರಿಗೆ ಹೇಳ್ತಾ ಇದ್ರು. ಅದರಿಂದ MA ಕೃಷ್ಣಪ್ಪನವರು ಕಟ್ಟಿದಂಥ ಡೈರಿ ಇವತ್ತು ಬೃಹದಾಕಾರವಾಗಿ ಬೆಳೆದು ನಿಂತಿದೆ. ನಮ್ಮ ಡೈರೆಕ್ಟರ್ಗಳು ಎಲ್ಲ ಡೈರೆಕ್ಟರ್ಗಳು ಕೂಡ ವೇದಿಕೆ ಮೇಲೆ ಇದ್ದಾರೆ, ಎಲ್ಲ ಅಳಬರೆ, ಒಬ್ಬರಿಗಿಬ್ಬರು ಏನು ಕಮ್ಮಿ ಏನಿಲ್ಲ, ಎಲ್ಲ ಒಬ್ರಿಗಿಂಟೊಬ್ರು ಪಳಗಿರೋರೆ ಈ ಸಹಕಾರ ಕ್ಷೇತ್ರದಲ್ಲಿ ಡೈರಿಲಿ. ನಿಮ್ಗೆಲ್ಲ ಕೂಡ ಒಳ್ಳೇದಾಗಲಿ. ಕೃಷ್ಣಯ್ಯನವ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾವ ಕೆಲಸ ಮಾಡಲಿ ಅದು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ರಾಜಕಾರಣ ಇಲ್ಲದೆ ರೈತರಿಗೆ ಸಂಸ್ಥೆಗೆ ರೈತರದ ಅನುಕೂಲ ಆಗ್ತಕ್ಕಂಥ ಒಳ್ಳೆಯ ಕೆಲಸವನ್ನ ಸನ್ಮಾನ್ಯ ಕೃಷ್ಣಯ್ಯನವ್ರು ಮಾಡ್ತಾರೆ. ಅದೊಂದೇ ಕಾರಣಕ್ಕೆ ಕೃಷ್ಣಯ್ಯನವರಿಗೆ ನಮ್ಮ ಕ್ಷೇತ್ರದಲ್ಲಿ 100ಕ್ಕೆ 100 ಅವರಿಗೆ ಸಪೋರ್ಟ್ ನಿಂತಿದ್ದೇನೆ. ಸಹಕಾರ ಕ್ಷೇತ್ರ ಒಂದು ರಾಜಕೀಯ ಕ್ಷೇತ್ರ ಅಲ್ಲ. ಆಮೇಲೆ ಏನೋ ಒಂದು ಜೀವನ ಇರ್ತದೆ, ಬರೀ ಸಹಕಾರ ಕ್ಷೇತ್ರಕ್ಕೆ ಬರಬೇಕು ಅಂತಕ್ಕಂಥದ್ದು ಕೂಡ ಅಲ್ಲ. ಒಂದು ಸೇವೆ ಮನೋಭಾವ ಇರ್ತಕ್ಕಂಥ ಒಂದು ಸಂಸ್ಥೆ ಇದು, ರೈತರ ಸಂಸ್ಥೆ. ರೈತರಿಗೆ ಬೇಕಾದಷ್ಟು ಪ್ರಾಬ್ಲಮ್ಸ್ ಇರ್ತದೆ, ಅದೆಲ್ಲವನ್ನ ವಿಶ್ವಾಸ ತೆಗೆದುಕೊಂಡು ಸರಿಪಡಿಸ್ತಕ್ಕಂಥ ಒಂದು ಸಂಸ್ಥೆ. ಆ ಸಂಸ್ಥೆಗೆ ನಂಬರ್ 1 ಕೃಷ್ಣಯ್ಯನವರು ಡೈರೆಕ್ಟರ್ ಆಗಿರೋದ್ರಿಂದ ನಮ್ಮ ಕ್ಷೇತ್ರದ ಎಲ್ಲ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ, ಎಲ್ಲ ಸೊಸೈಟಿ ಸಂಘಗಳಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಅವರಿಗೆ ಸಂಪೂರ್ಣ ನಾನು ಕೂಡ ಸಹಕಾರವನ್ನು ಕೂಡ ಕೊಡ್ತಾ ಇದ್ದೇನೆ. ಅದಾದ ಮೇಲೆ ಕಾರ್ಯಕ್ರಮಗಳಿಗೆ ಉಪಾಧ್ಯಕ್ಷರಾದಂಥ ರಾಜಣ್ಣ, ನಿರ್ದೇಶಕರಾದ ಬೈರೇಗೌಡರು, ಲಿಂಗೇಶ್ ಕುಮಾರು, ಮಂಜುನಾಥು, HS ಹರೀಶ್ ಕುಮಾರು, ಆನಂದ್ ಕುಮಾರು, ಪ್ರಧಾನ ವ್ಯವಸ್ಥಾಪಕ KP ಶ್ರೀಧರರು, ಶಿವಲಿಂಗೇಗೌಡ, ತಿಮ್ಮೇಗೌಡ, ಡಾಕ್ಟರ್ ಅನುಪಮ ಪಂಚಾಕ್ಷರಿ ಇದ್ದರು. ಬೆಂಗಳೂರು ದಕ್ಷಿಣ ಶಿಬಿರ ಕಚೇರಿಯ ಮುಖ್ಯಸ್ಥರಾದ ಅಮಿತಾ ಹೆಗಡೆ, ಹೇಮಂತ್ YH ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನವೀನ್ ಕೂಡ ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡಿದ್ರು. ಅನೇಕ ವಿದ್ಯಾರ್ಥಿಗಳನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಅದೇ ರೀತಿ ಸೇವೆ ಸಲ್ಲಿಸಿದಂಥ ಸಿಬ್ಬಂದಿಗಳನ್ನು ಕೂಡ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಈ ಸನ್ಮಾನ ಕಾರ್ಯಕ್ರಮದ ನಂತರ ಸುದ್ದಿ ಮೃದಂಗಕ್ಕೆ ಹೇಳಿಕೆ ನೀಡಿದಂಥ ಕಾವೇರಿ ಕೃಷ್ಣಪ್ಪನವರ KM ಕೃಷ್ಣಯ್ಯನವರು ನಿರ್ದೇಶಕರನ್ನು ಮಾತನ್ನು ಹೇಳಿದರು. ಅತ್ಯುತ್ತಮವಾದ ಕೆಲಸವನ್ನು ಮಾಡ್ತಾ ಇರೋ ಜೊತೆಗೆ DK ಸುರೇಶ್ ಅವರ ಕಾರ್ಯವೈಖರಿಯನ್ನು ನೋಡಿದ್ರೆ ಅವರು 2ನೇ ಕುರಿಯನ್ನಾಗುತ್ತಾರೆ. KMF ಅಧ್ಯಕ್ಷರಾದರೆ 100ಕ್ಕೆ 100 2ನೇ ಕುರಿಯನ್ನಾಗುತ್ತಾರೆ. ಅವರಂತಹ ಕೆಲಸ ಮಾಡುವಂತಹ ಸೇವೆ ಮಾಡುವಂಥ ವ್ಯಕ್ತಿ ಮತ್ತೊಬ್ಬರಿಲ್ಲ ಅನ್ನುವಂಥ ಮಾತುಗಳನ್ನು ಆಡಿದ್ರು. ನಾವೇನು ಕಾರ್ಯಕ್ರಮವನ್ನು ಮಾಡಿದ್ದೇವೆ, ಸೋಮಶೇಖರ್ ಅವರ ಸಹಕಾರ ಹೇಗಿದೆ, ಸ್ವಂತ ಕಟ್ಟಡದ ನಿರ್ಮಾಣಕ್ಕೆ ಏನು ಮಾಡ್ತಾ ಇದ್ದೇವೆ ಅನ್ನುವಂಥ ವಿಶೇಷವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೃಷ್ಣಯ್ಯನವರು ನಮಗೆ ನೀಡಿದ್ದಾರೆ. KM ಕೃಷ್ಣಯ್ಯನವರು ಏನು ಹೇಳಿದ್ರು ಅಂತಕ್ಕಂಥ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಇವತ್ತು, ಅದರ ವಿಶೇಷತೆಗಳು ಮತ್ತು ಅದರ ಆಯೋಜನೆ ಚಿಂತನೆ ಹೇಗೆ? ಇದು ಏನು ನಮ್ಮ ರೈತರು ಮಕ್ಕಳು ಹಾಲು ಹಾಕ್ಕೊಂಡು ಪಾಪ ಬೆಳಗ್ಗೆ ಎದ್ದು ಅವ್ರ ಅಪ್ಪ ಅಮ್ಮ ಕಷ್ಟಪಡ್ತಾರೆ. ಅವ್ರ ಮಕ್ಳಿಗೆ ಏನಾದರೂ ಒಂದು ಮಾಡಬೇಕು ಅಂತ ನಮ್ಮ ಒಕ್ಕೂಟದಲ್ಲಿ ತೀರ್ಮಾನ ಮಾಡಿ ಬಮೂಲ್ ಟ್ರಸ್ಟ್ ಅಂತ ಮಾಡಿದ್ರು. ಬಮೂಲ್ ಟ್ರಸ್ಟ್ ಮಾಡಿ ರೈತರ ಮಕ್ಕಳಿಗೆ ನಾವೇನಾದರೂ ಕೊಡಬೇಕು ಅಂದರೆ ಫಸ್ಟು ಓದೋ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ
ಅವ್ರಿಗೆ ಈ ಥರ ನಾವು ಕಾರ್ಯಕ್ರಮಗಳು ಮಾಡಿ ಒಳ್ಳೊಳ್ಳೆ ಮಾರ್ಕ್ಸ್ ತಗೊಂಡಿದ್ರೆ ಅವ್ರು ಪ್ರೋತ್ಸಾಹ ಮಾಡೋಕ್ಕೆ ಇದನ್ನು ಮಾಡಿದಾರೆ ಸರ್ ನಾವು. ಈಗ ಏನು ಕ್ಯಾಶ್ ಪ್ರೈಸ್ ಕೊಟ್ಟಿದ್ದಾರೆ, ಹೇಗೆ ಎಷ್ಟು ಎಲ್ಲ ಇದು 5-5 ಸಾವಿರ ಕೊಟ್ಟಿದ್ದೀವಿ, ಒಂದೊಂದು ಇದ್ರ ಮೇಲೆ ಓದೋದ್ರ ಮೇಲೆ ಕೊಟ್ಟಿದ್ದೀವಿ. 5-5 ಸಾವಿರ ಒಂದು ಸ್ಟಾರ್ಟ್ ಆಗ್ತದೆ. ಕೃಷ್ಣಯ್ಯನವರ ಎಲೆಕ್ಷನ್ ಒಳಗೆ ಸ್ವಂತ ಕಟ್ಟಡದೇ ಬಹುತೇಕ ಚರ್ಚೆಯಾದಂಥದ್ದು, ಅದರತ್ತ ತಮ್ಮ ಗಮನ ಏನು ಹರಿದಿದೆ ಮತ್ತು ಸ್ವಂತ ಕಟ್ಟಡಗಳು ಎಲ್ಲೆಲ್ಲಿ ಮಾಡುವ ಪ್ರಯತ್ನಗಳು ಸಾಗಿದೆ? ಈಗಾಗಲೇ ನಮ್ಮಲ್ಲಿ 148ರಿಂದ 52 ಸೊಸೈಟಿ ಬಿಲ್ಡಿಂಗ್ ಇದೆ. ಈಗಾಗಲೇ 7 ಸಂಘಕ್ಕೆ ಇದಿದೆ, ಏನೋ ನಿವೇಶನಗಳಿವೆ. ಇನ್ನು 32-33 ಸಂಘಗಳಿಗೆ ನಾನು ಸೈಟ್ ಇಲ್ಲ. ಆ ಸೈಟ್ ಹಂಚಿ ಇನ್ನು ಪ್ರತಿ ಒಂದು ವರ್ಷದೊಳಗೆ 99% ಎಲ್ಲ ಬಿಲ್ಡಿಂಗ್ಗಳು ಕಟ್ಟಿಸ್ತೀನಿ. ಈ ಕ್ಷೇತ್ರ ಶಾಸಕರು ಮಾತ್ರ 3 ಕೋಟಿ ರೂಪಾಯಿ ಕೊಡ್ತಾ ಇರೋದು, ನಿಮ್ಮ ಭಾಷಣದಲ್ಲಿ ಹೇಳಿದ್ರು. ಬೇರೆ ಎಲ್ಲೂ ಕೂಡ ಅದು ಆಗ್ತಾ ಇಲ್ಲ ಅಂತಾರೆ. ಹೇಗೆ ಅದು ನಿಮ್ಮ ಅವರ ಬಾಂಧವ್ಯ ಅಥವಾ ಸಹಕಾರದ ಮೇಲಿನ ಪ್ರೀತಿ? ಈಗ ನಮ್ಮ MLAರು ಸಹಕಾರ ರಂಗದಿಂದ ಬಂದಿರೋದ್ರಿಂದ ಸಹಕಾರ ರಂಗ ಡೆವಲಪ್ ಆಗಬೇಕು ಅಂತ ಅವ್ರ ಆಸೆಯಂತೆ ಎಲ್ಲ ಸಂಘಗಳನ್ನು ಕೂಡ ನಾವೆಲ್ಲೋ ಒಂದು ಚಿಕ್ಕ ರೂಮಲ್ಲಿ ಮಾಡಿಕೊಂಡು ಮೀಟಿಂಗ್ ಮಾಡೋಕ್ಕೆ ಜಾಗ ಇರೋದಿಲ್ಲ, ಜನರಲ್ ಬಾಡಿ ಮಾಡೋಕ್ಕೆ ಜಾಗ ಇರೋದಿಲ್ಲ. ಅದರಿಂದ ದಯಮಾಡಿ ಎಲ್ಲ ಸಂಘನೂ ಕೃಷ್ಣಪ್ಪ ಮಾಡಿಸ್ಬಿಡು, ನೀನು ಎಷ್ಟು ಬೇಕಾದ್ರೂ ಒಂದು ಬಿಲ್ಡಿಂಗ್ ಕೇಳು, 25ರಿಂದ ಆಗಲಿ 30 ಲಕ್ಷ ಆಗಲಿ ಆ ಬಿಲ್ಡಿಂಗ್ ಕಟ್ಟಿಸು ಅಂತ ಹೇಳಿದ್ದಾರೆ. ಎಲ್ಲ ಬಿಲ್ಡಿಂಗ್ಗಳು 99% MLA ಅವರ ಆಶೀರ್ವಾದದಿಂದ ಕಟ್ಟಿಸ್ತೀವಿ. ಹಿಂಗೇರಪ್ಪನವರಲ್ಲೂ ಹೊಸ ನಿವೇಶನಕ್ಕೆ ಬೇಡಿಕೆ, ಹೊಸ ನಿವೇಶನ ಬೇಡಿಕೆಗೆ ಅಧ್ಯಕ್ಷರು ಕೂಡ ನಮ್ಮ ಒಕ್ಕೂಟದ ಅಧ್ಯಕ್ಷರು DK ಸುರೇಶ್ ಅವರು ಹಾಗೂ ನಮ್ಮ MLA ಅವರು ಎಲ್ಲ ಪ್ರಯತ್ನ ಪಟ್ಟು ಕೊನೆಗೆ ಇವತ್ತೋ ನಾಳೆಗೆ ಕ್ಯಾಬಿನೆಟ್ಗೆ ಬಂದರೆ ನಮ್ಮ ಆಸೆ ಈಡೇರಿಸ್ತದೆ ನಮ್ಮ ಒಕ್ಕೂಟ ಶಿಬಿರಿಗೆ. DK ಸುರೇಶ್ ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತಾರೆ ಒಬ್ಬ ನಿರ್ದೇಶಕನಾಗಿ ಹೇಳಬೇಕು ಅಂದರೆ DK ಸುರೇಶ್ ಅವರು 2ನೇ ಕುರಿಯನ್ನು ಹಾಕ್ತಾರೆ. ಅವ್ರು ಏನೋ KMF ಅಧ್ಯಕ್ಷ ಆದರೆ 2ನೇ ಕುರಿಯನ್ನು ರೈತರ ಬಗ್ಗೆ ಬೆಳಗ್ಗೆ ಎದ್ದು ಸಾಯಂಕಾಲ ಅದೇ ಚಿಂತೆ ಮಾಡ್ತಾರೆ. ಅಲ್ಲಿ ನನ್ನಂಗೂ ರೈತರ ಬಗ್ಗೆ ಭಾರಿ ಚಿಂತೆ ಅವ್ರಿಗೆ. 4 ಗಂಟೆಗೆ ಒಕ್ಕೂಟಕ್ಕೆ ಬಂದರೆ ರಾತ್ರಿ 12 ಗಂಟೆ ಆದರೂ ಒಕ್ಕೂಟದಲ್ಲಿದ್ದು ಪ್ರತಿ ದಿನ ಇರ್ತಾರೆ. ಅವರಂಥ ಒಕ್ಕೂಟಕ್ಕೆ ಅವರಂಥ ಅಧ್ಯಕ್ಷರು ಬೇಕಾಗಿತ್ತು. ಇವತ್ತು ಏನೋ ಆ ರೈತರ ಕಷ್ಟ ನೋಡಿ ದೇವರೇನೆ ಅವರಿಗೆ ನಮ್ಮ ಒಕ್ಕೂಟಕ್ಕೆ ಕಳಿಸಿದ್ದಾನೆ. ಅದರಿಂದ ನಮ್ಮ ಒಕ್ಕೂಟ ಡೆವಲಪ್ ಆಗುತ್ತೆ, ರೈತರು ಕೂಡ ಡೆವಲಪ್ ಆಗುತ್ತಾರೆ. ಇಷ್ಟಲ್ಲೇ ನಮ್ಮ ರೈತರೆಲ್ಲ ಕೇಳ್ತಾವ್ರೆ. ಮುಖ್ಯಮಂತ್ರಿಗಳು ಕೂಡ ನಾವು ಡೈರೆಕ್ಟ್ರುಗಳೆಲ್ಲ ಹೋಗಿ ಮನವಿ ಮಾಡ್ತಾಯಿದ್ದೀವಿ. ರೈತರ ಬೇಡಿಕೆ ಜಾಸ್ತಿ ಇದೆ, ಅದರಿಂದ ಅವ್ರಿಗೂ ಕೂಡ ರೈಟ್ ಜಾಸ್ತಿ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ನಮ್ಮ ಅಧ್ಯಕ್ಷರು ಅದ್ರ ಬಗ್ಗೆ ಅಲ್ಲೇ ಗಮನ ಹರಿಸಿದ್ದಾರೆ. ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮದ ಆಯೋಜನೆ ಮಾಡಿದಂಥದ್ದು, ಕಾರ್ಯಕ್ರಮದಲ್ಲಿ ಹಲವರು ಭಾಗವಹಿಸಿರ್ತಕ್ಕಂಥದ್ದು. ಈ ಬಮುಲ್ ಕಲ್ಯಾಣ ಟ್ರಸ್ಟ್ನ ಆಶ್ರಯ ನಡೆದಂಥ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದ ವರದಿಯನ್ನು ನಿಮಗೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.